ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ತಂಜಾವೂರಿನ ಚೋಳರ ರಾಜಕೀಯ ಇತಿಹಾಸವನ್ನು ಗಮನಿಸೋಣ. ತಂಜಾವೂರಿನ ಚೋಳರು ದಕ್ಷಿಣ ಭಾರತವನ್ನು ಆಳಿದ ಪ್ರಖ್ಯಾತ ಅರಸು ಮನೆತನಗಳಲ್ಲಿ ಚೋಳರು ಒಬ್ಬರಾಗಿದ್ದಾರೆ. ಇನ್ನು ಚೋಳರ ಬಗ್ಗೆ ಮಹಾಭಾರತ ಹಾಗೂ ಮೆಗಸ್ತನಿಸನ ಬರವಣಿಗೆಗಳು ಮತ್ತು ಅಶೋಕನ ಶಾಸನಗಳಲ್ಲಿ ವಿವರಿಸಲಾಗಿದೆ. ಉರೈಯೂರು ಚೋಳರ ಆರಂಭದ ರಾಜಧಾನಿಯಾಗಿತ್ತು. ನಂತರ ತಂಜಾವೂರು ಅವರ ರಾಜಧಾನಿಯಾಗಿ ಮಾರ್ಪಟ್ಟಿತು. ಚೋಳರ ರಾಜಕೀಯ ಇತಿಹಾಸ. ಚೋಳರ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ಇಳೆಯಾನ ಚೋಳನು ಸಂಗಮ್ ಕಾಲದ ಚೋಳ ಸಂತತಿಯ ಮೊಟ್ಟ ಮೊದಲ ಅರಸನೆಂದು ಹೇಳಲಾಗಿದೆ. ಈತ 1ನೇ ಶತಮಾನದ ಮಧ್ಯಭಾಗದಲ್ಲಿ ತನ್ನ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಇನ್ನು ಉರೈಯೂರು ಈತನ ರಾಜಧಾನಿಯಾಗಿತ್ತು. ಕರಿಕಾಳ ಚೋಳ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಆಳಿದಂತಹ ಕರಿಕಾಳ ಚೋಳನೇ ಚೋಳ ಸಂತತಿಯ ಐತಿಹಾಸಿಕ ದೊರೆ ಎಂದು ಗುರುತಿಸಲಾಗಿದೆ. ಈ ಕರಿಕಾಳ ಚೋಳನು ಚೇರ ಮತ್ತು ಪಾಂಡ್ಯರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಂಡ. ಸಿಂಹಳದ ಮೇಲೆ ನೌಕಾದಂಡಯಾತ್ರೆಯನ್ನು ಕೈಗೊಂಡು ಅಲ್ಲಿಂದ ತಂದಂತಹ 1200 ಯುದ್ಧ ಖೈದಿಗಳಿಂದ ಕಾವೇರಿ ನದಿಗೆ 1080 ಅಡಿ ಉದ್ದದ ಕಲ್ಲಣ್ಣೈ ಅಣೆಕಟ್ಟನ್ನು ನಿರ್ಮಿಸಿದ. ಈ ಕಲ್ಲಣ್ಣೈ ಅಣೆಕಟ್ಟು ದಕ್ಷಿಣ ಭಾರತದಲ್ಲಿ ನಿರ್ಮಾಣವಾದಂತಹ ಮೊದಲ ನೀರಾವರಿ ಅಣೆಕಟ್ಟಾಗಿದೆ. ಕರಿಕಾಳ ಚೋಳನು ಹಿಮಾಲಯ ಪರ್ವತದವರೆಗೂ ದಂಡಯಾತ್ರೆಯನ್ನ ಕೈಗೊಂಡ ಎಂದು ಶಿಲ್ಪಾಧಿಕಾರಂ ಎಂಬ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ಈತ ತನ್ನ ರಾಜಧಾನಿಯನ್ನ ಕಾವೇರಿ ಪಟ್ಟಣಂಗೆ ವರ್ಗಾಯಿಸಿದ. ಕಾವೇರಿ ಪಟ್ಟಣಂ ಈತನ ಕಾಲದಲ್ಲಿ ಪ್ರಸಿದ್ಧ ವಾಣಿಜ್ಯ ವ್ಯಾಪಾರ ಕೇಂದ್ರವಾಗಿ ಬೆಳವಣಿಗೆ ಹೊಂದಿತ್ತು. ಕರಿಕಾಳ ಚೋಳನ ಮಗನಾದಂತಹ ಸೆಂಗಣ್ಣನು ಸಂಗಮ್ ಯುಗದ ಚೋಳ ಅರಸರಲ್ಲಿ ಕೊನೆಯವನಾಗಿದ್ದಾನೆ. ವಿಜಯಾಲಯ ಚೋಳ ಕ್ರಿಸ್ತಶಕ 850ರಿಂದ 871. ಈ ವಿಜಯಾಲಯ ಚೋಳನು ಚೋಳ ಸಾಮ್ರಾಜ್ಯದ ಪುನರ್ಸ್ಥಾಪಕನೆಂದು ಗುರುತಿಸಲಾಗಿದೆ. ಈತ ಪಲ್ಲವರು ಮತ್ತು ಪಾಂಡ್ಯರು ಯುದ್ಧದಲ್ಲಿ ತೊಡಗಿದ್ದಾಗ ಪಲ್ಲವರಿಂದ ತಂಜಾವೂರನ್ನ ವಶಪಡಿಸಿಕೊಂಡ ಮತ್ತು ಅದನ್ನ ತನ್ನ ರಾಜಧಾನಿಯನ್ನಾಗಿ ಕೂಡ ಮಾಡಿಕೊಂಡ. ಅಲ್ಲದೆ ಈ ವಿಜಯಾಲಯನು ದುರ್ಗಾದೇವಿಗೆ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ ಎಂದು ಹೇಳಲಾಗಿದೆ. ಈತನು ವಿಜಯಾಲಯ ಚತುರ್ವೇದಿ ಮಂಗಳಂ ಎಂಬ ಬ್ರಾಹ್ಮಣ ಅಗ್ರಹಾರವನ್ನು ಕೂಡ ನಿರ್ಮಿಸಿದ. ಈತನಿಗೆ ರಾಜಕೇಸರಿ ಮತ್ತು ವರಕೇಸರಿ ಎಂಬ 2 ಬಿರುದುಗಳಿದ್ದವು. 1ನೇ ಆದಿತ್ಯ ಚೋಳ ಕ್ರಿಸ್ತಶಕ 871ರಿಂದ 907. ವಿಜಯಾಲಯ ಚೋಳನ ಮಗನಾದಂತಹ 1ನೇ ಆದಿತ್ಯ ಚೋಳನು ಪಲ್ಲವರ ವಿರುದ್ಧ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಮೊದಲ ಚೋಳ ದೊರೆಯಾಗಿದ್ದಾನೆ. ಈತ ಕಡೆಯ ಪಲ್ಲವರ ದೊರೆಯಾದಂತಹ ಅಪರಾಜಿತ ವರ್ಮನನ್ನ ಸೋಲಿಸಿ ಪಲ್ಲವರ ರಾಜ್ಯವಾದ ತೊಂಡೈ ಮಂಡಲವನ್ನ ವಶಪಡಿಸಿಕೊಂಡ. ಪಾಂಡ್ಯ ದೊರೆ ವೀರನಾರಾಯಣ ಹಾಗೂ ಗಂಗರಾಜ 2ನೇ ಪೃಥ್ವಿಪತಿಯನ್ನ ಸೋಲಿಸಿದ. ಚೇರರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದಂತಹ ಆದಿತ್ಯ ಚೋಳನು ಶಿವಭಕ್ತನಾಗಿದ್ದು ಹಲವು ಶಿವಾಲಯಗಳನ್ನು ಕೂಡ ನಿರ್ಮಿಸಿದನೆಂದು ಹೇಳಲಾಗಿದೆ. 1ನೇ ಪಾರಾಂತಕ ಚೋಳ ಕ್ರಿಸ್ತಶಕ 907ರಿಂದ 955. 1ನೇ ಪಾರಾಂತಕ ಚೋಳನನ್ನ ದಕ್ಷಿಣ ಚೋಳ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಕರೆಯುತ್ತಾರೆ. 1ನೇ ಪಾರಾಂತಕ ಚೋಳನು ಮದುರೈ ಮೇಲೆ ದಾಳಿ ಮಾಡಿದ. ಆಗ ಮದುರೈ ಅರಸನಾದಂತಹ 2ನೇ ರಾಜಶಿವನು ಸಿಲೋನ್ಗೆ ಓಡಿ ಹೋಗಿ ಬಚ್ಚಿಟ್ಟುಕೊಂಡ. ಪಾರಾಂತಕನು ಮದುರೈಯನ್ನ ವಶಪಡಿಸಿಕೊಂಡು ಮದುರೈ ಕೊಂಡ ಎಂಬ ಬಿರುದನ್ನ ಪಡೆದುಕೊಂಡ. ನಂತರ ಸಿಂಹಳ ಅರಸ ಕಶ್ಯಪ ಹಾಗೂ ರಾಜಸಿಂಹರ ಸಂಯುಕ್ತ ಸೈನ್ಯವನ್ನ ಕ್ರಿಸ್ತಶಕ 918ರಲ್ಲಿ ವೆಲ್ಲೂರು ಎಂಬ ಕದನದಲ್ಲಿ ಸೋಲಿಸಿದ. ಪಾರಾಂತಕನು ಸಿಂಹಳದ ಮೇಲೆ ದಾಳಿ ಮಾಡಿ ಇಲ್ಲಮ್ಮ ಕೊಂಡ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ. ಪಾರಾಂತಕನು ರಾಷ್ಟ್ರಕೂಟರ ದೊರೆಯಾದಂತಹ 3ನೇ ಕೃಷ್ಣ ಹಾಗೂ ಗಂಗಾ ಅರಸನಾದ 2ನೇ ಭೂತುಂಗರಿಂದ ಕ್ರಿಸ್ತಶಕ 949ರಲ್ಲಿ ತಕ್ಕೋಲಂ ಎಂಬ ಕದನದಲ್ಲಿ ಸೋತು ಹೋದನೆಂದು ಹೇಳಲಾಗಿದೆ. ಗಂಗಾದೊರೆ ಇಮ್ಮಡಿ ಭೂತುಂಗನು ಪಾರಾಂತಕನ ಮಗನಾದಂತಹ ರಾಜದಿತ್ಯನನ್ನ ಕೊಲೆಗೈದ. ಇನ್ನು ರಾಷ್ಟ್ರಕೂಟರ ದೊರೆಯಾದಂತಹ 3ನೇ ಕೃಷ್ಣನು ಕಂಚಿ ಮತ್ತು ತಂಜಾವೂರನ್ನು ವಶಪಡಿಸಿಕೊಂಡು ತಂಜಾವೂರು ಕೊಂಡ ಎಂಬ ಬಿರುದನ್ನು ಪಡೆದುಕೊಂಡ ಎಂದು ಹೇಳಲಾಗಿದೆ. ಪಾರಾಂತಕನ ಆಸ್ಥಾನದಲ್ಲಿದ್ದಂತಹ ವೆಂಕಟ ಮಾಧವನು ಋಗ್ವೇದದ ಮೇಲೆ ಭಾಷೆಗಳನ್ನ ಬರೆದ. ಇನ್ನು ಶಿವಭಕ್ತನಾದಂತಹ ಪಾರಾಂತಕನು ಅನೇಕ ಶೈವ ದೇವಾಲಯಗಳನ್ನು ಕೂಡ ನಿರ್ಮಿಸಿದ. ಅಲ್ಲದೆ ಚಿದಂಬರಂ ದೇವಾಲಯಕ್ಕೆ ಚಿನ್ನದ ಕಳಸವನ್ನು ಕೂಡ ಅರ್ಪಿಸಿದನೆಂದು ಹೇಳಲಾಗಿದೆ. ಪಾರಾಂತಕನು ಕ್ರಿಸ್ತಶಕ 921ರಲ್ಲಿ ಹೊರಡಿಸಿದಂತಹ ಉತ್ತರ ಮೇರೂರು ಶಾಸನವು
ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ಮಾಹಿತಿಯನ್ನ ನೀಡುವಂಥದ್ದಾಗಿದೆ. ಇನ್ನು ಪಾರಾಂತಕನ ನಂತರ ಗದಾರಾದಿತ್ಯ ಅರಿಚೋಳ, ಎರಡನೇ ಆದಿತ್ಯ ಚೋಳ ಹಾಗೂ ಉತ್ತಮ ಚೋಳರು ಆಳ್ವಿಕೆಯನ್ನ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಚೋಳ ಅರಸನಾದ ಒಂದನೇ ರಾಜರಾಜ ಚೋಳನ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೇ ರಾಜರಾಜ ಚೋಳ ಕ್ರಿಸ್ತ ಶಕ 985ರಿಂದ 1014. ಈ ಒಂದನೇ ರಾಜರಾಜ ಚೋಳನು ಎರಡನೇ ಪಾರಾಂತಕ ಮತ್ತು ದಾನವನ ಮಹಾದೇವಿಯರ ಮಗನೆಂದು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಇನ್ನೂ ಕೆಲವು ಕಡೆ ಈ ರಾಜರಾಜನು ಎರಡನೇ ಸುಂದರ ಚೋಳ ಹಾಗೂ ಚೇರ ರಾಜಕುಮಾರಿಯಾದ ವನವೆಮ್ಮ ದೇವಿಯರ ಮಗನೆಂದು ಕೂಡ ಹೇಳಲಾಗಿದೆ. ಈ ರಾಜರಾಜ ಚೋಳನಿಗೆ 15 ಜನ ರಾಣಿಯರಿದ್ದು ದಂತಶಕ್ತಿ ಇಲಾಂಗಿಯು ಈತನ ಪಟ್ಟಣದ ರಾಣಿಯಾಗಿದ್ದಳೆಂದು ಹೇಳಲಾಗಿದೆ. ಒಂದನೇ ರಾಜರಾಜ ಚೋಳನ ದಂಡಯಾತ್ರೆಗಳು. ಒಂದನೇ ರಾಜರಾಜ ಚೋಳನು ಪಾಂಡ್ಯ ಅರಸನಾದ ಅಮರ ಭುಜಂಗನನ್ನ ಸೋಲಿಸಿ ರಾಜಧಾನಿ ಮಧುರೈಯನ್ನ ವಶಪಡಿಸಿಕೊಂಡ. ನಂತರ ಚೇರರ ಮೇಲೆ ನೌಕಾ ದಂಡಯಾತ್ರೆಯನ್ನು ಕೈಗೊಂಡನೆಂದು ಹೇಳಲಾಗಿದೆ. ಇನ್ನು ಕೇರಳದ ಅರಸ ಭಾಸ್ಕರ ರವಿವರ್ಮನು ರಾಜರಾಜನಿಂದ ಸೋತು ಚೋಳರ ಸಾಮಂತನಾದನೆಂದು ಹೇಳಲಾಗಿದೆ. ರಾಜರಾಜನು ತನ್ನ ಮಗನಾದಂತಹ ರಾಜೇಂದ್ರ ಚೋಳನನ್ನ ಪಶ್ಚಿಮದ ಮೇಲೆ ದಾಳಿಗೆ ಕಳುಹಿಸಿದ. ಆಗ ರಾಜೇಂದ್ರ ಚೋಳನು ಕೊಂಕಣ, ವೆಂಗಿ, ತುಳುವ ಪ್ರಾಂತಗಳನ್ನು ಗೆದ್ದುಕೊಂಡನೆಂದು ಹೇಳಲಾಗಿದೆ. ರಾಜರಾಜನು ಶಿಂಹಳದ ಮೇಲೆ ದಾಳಿ ಮಾಡಿದಾಗ ಶಿಂಹಳ ಅರಸ 5ನೇ ಮಹಿಂದನು ರಾಜರಾಜನಿಂದ ಸೋತು ಓಡಿ ಹೋದನೆಂದು ಹೇಳಲಾಗಿದೆ. ಇನ್ನು ಶಿಂಹಳದ ರಾಜಧಾನಿಯಾದ ಅನುರಾಧಪುರವನ್ನ ನಾಶಪಡಿಸಿ ಪೊಲೈನಾರು ಎಂಬ ಹೊಸ ಪಟ್ಟಣವನ್ನ ನಿರ್ಮಿಸಿ ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಚೋಳರ ವಶವಾದ ಶಿಂಹಳದ ಉತ್ತರ ಭಾಗವನ್ನ ಮುಮ್ಮಡಿ ಚೋಳಮಂಡಲ ಎಂದು ಕರೆಯಲಾಯಿತು. ಶಿಂಹಳ ಭಾಗದ ಆಡಳಿತ ನೋಡಿಕೊಳ್ಳಲು ಪ್ರತಿನಿಧಿಯನ್ನ ನೇಮಿಸಿ ಶಿಂಹಳ ವಿಜಯದ ನೆನಪಿಗಾಗಿ ಅಲ್ಲಿ ಜಯಂತಿ ಮಂಗಲ ಎಂಬ ಶಿವಾಲಯವೊಂದನ್ನು ಕೂಡ ನಿರ್ಮಿಸಿದನೆಂದು ಹೇಳಲಾಗಿದೆ. ಕ್ರಿಸ್ತ ಶಕ 1011ರಲ್ಲಿ ರಾಜರಾಜನು ಗಂಗರ ಪ್ರಮುಖ ಪ್ರಾಂತಗಳಾದ ಗಂಗವಾಡಿ, ನೊಳಂಬವಾಡಿ ಹಾಗೂ ತುಳುಗೈವಾಡಿಗಳನ್ನು ಗೆದ್ದುಕೊಂಡ. ರಾಜರಾಜನು ಗಂಗರ ರಾಜಧಾನಿಗೆ ರಾಜಪುರ ಎಂಬ ಹೆಸರಿಟ್ಟು ಅದನ್ನ ತನ್ನ ಆಡಳಿತದ ಪ್ರಮುಖ ಕೇಂದ್ರವನ್ನಾಗಿ ಕೂಡ ಮಾಡಿಕೊಂಡನೆಂದು ಹೇಳಲಾಗಿದೆ. ಇನ್ನು ರಾಜರಾಜನು ಚಾಲುಕ್ಯರ ಅರಸ 2ನೇ ತೈಲಪ ಮತ್ತು ಸತ್ಯಾಶ್ರಯರನ್ನ ಸಮರ್ಥವಾಗಿ ಎದುರಿಸಿ ನಂತರ ತುಂಗಭದ್ರಾ ನದಿಯು ಚಾಲುಕ್ಯ ಹಾಗೂ ಚೋಳರ ಗಡಿಯಾಯಿತು ಎಂದು ಹೇಳಲಾಗಿದೆ. ವೆಂಗಿಯ ಆಂತರಿಕ ಕಲಹದಲ್ಲಿ ತಲೆ ಹಾಕಿದ ರಾಜರಾಜನು 2ನೇ ಭೀಮನನ್ನ ಸೋಲಿಸಿ ಶಕ್ತಿವರ್ಮನಿಗೆ ವೆಂಗಿ ಚಾಲುಕ್ಯರ ಸಿಂಹಾಸನವನ್ನ ದೊರಕಿಸಿಕೊಟ್ಟ. ನಂತರ ರಾಜರಾಜನು ವೆಂಗಿ ಚಾಲುಕ್ಯರ ರಾಜಕುಮಾರ ವಿಮಲಾದಿತ್ಯನಿಗೆ ತನ್ನ ಮಗಳಾದ ಕುಂದವೆಯನ್ನು ಕೊಟ್ಟು ವಿವಾಹ ಮಾಡುವ ಮೂಲಕ ಅವರೊಂದಿಗೆ ವೈವಾಹಿಕ ಸಂಬಂಧವನ್ನು ಕೂಡ ಬೆಳೆಸಿಕೊಂಡ. ಮುಂದೆ ವೆಂಗಿ ಚಾಲುಕ್ಯರು ಈ ರಾಜರಾಜನಿಗೆ ಕಳಿಂಗವನ್ನು ಗೆದ್ದುಕೊಳ್ಳಲು ಸಹಾಯ ಮಾಡಿದರು. ನಂತರ ರಾಜರಾಜನು ಹಿಂದೂ ಮಹಾಸಾಗರದ 12,000 ದ್ವೀಪಗಳನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ರಾಜರಾಜನ ಸಾಮ್ರಾಜ್ಯವು ಉತ್ತರದಲ್ಲಿ ತುಂಗಾಭದ್ರಾ ನದಿಯಿಂದ, ದಕ್ಷಿಣದಲ್ಲಿ ದಕ್ಷಿಣ ಭಾರತ, ಸಿಂಹಳದ ಉತ್ತರ ಭಾಗ ಹಾಗೂ ಮಾಲ್ಡೀವ್ಸ್ ದ್ವೀಪಗಳವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನೆಂದು ಹೇಳಲಾಗಿದೆ. ರಾಜರಾಜನಿಗೆ ಜಯಗೊಂಡ, ಮುಮ್ಮಡಿಗೊಂಡ ಚೋಳ, ರಾಜಕೇಸರಿ, ಪಾಂಡ್ಯ ಕುಲನಾಸಿನಿ, ನಿಗರಾಲಿ ಚೋಳ, ಸಿಂಹಳಾಂತಕ ಚೋಳ, ಕಲಿಂಗ ಕುಲ, ಕೇರಳಾಂತಕ, ಚೋಳೇಂದ್ರ ಸಿಂಹ, ನಿತ್ಯ ವಿನೋದ, ಶಿವಪಾದ ಶೇಖರ, ಚೋಳ ಮಾರ್ತಾಂಡ ಎಂಬ ನಾನಾ ಬಿರುದುಗಳಿದ್ದವು. ರಾಜರಾಜನು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಭೂಮಾಪನ ಪದ್ಧತಿಯನ್ನ ಜಾರಿಗೆ ತಂದನೆಂದು ಹೇಳಲಾಗಿದೆ. ಅಲ್ಲದೆ ಶೈಲೇಂದ್ರದ ವಿಜಯೋತ್ಸವ ತುಂಗ ವರ್ಮನಿಗೆ ನಾಗಪಟ್ಟಣಂನಲ್ಲಿ ಬೌದ್ಧ ವಿಹಾರವನ್ನ ನಿರ್ಮಿಸಲು ನೆರವು ನೀಡಿದನೆಂದು ತಿಳಿದು ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚೋಳ ಅರಸನಾದ 1ನೇ ರಾಜೇಂದ್ರ ಚೋಳನ ಬಗ್ಗೆ ಗಮನಿಸೋಣ. 1ನೇ ರಾಜೇಂದ್ರ ಚೋಳ ಕ್ರಿಸ್ತ ಶಕ 1014ರಿಂದ 1044. ಈ 1ನೇ ರಾಜೇಂದ್ರ ಚೋಳನು 1ನೇ ರಾಜರಾಜ ಚೋಳನ ಮಗನಾಗಿದ್ದು ಪರಾಕ್ರಮಿಯಾದ ಈತನು ತನ್ನ ತಂದೆಯ ಮರಣದ ನಂತರ ಅಧಿಕಾರಕ್ಕೆ ಬಂದ.
ಪಟ್ಟಕ್ಕೆ ಬಂದ ಈ ರಾಜೇಂದ್ರನು ಬನವಾಸಿ, ರಾಯಚೂರು ಮತ್ತು ಮಾನಕೇಟಗಳನ್ನು ವಶಪಡಿಸಿಕೊಂಡು ಮುದಿಕೊಂಡ ಚೋಳನ್ ಎಂಬ ಬಿರುದನ್ನು ಪಡೆದುಕೊಂಡ. ನಂತರ ಪಾಂಡ್ಯ ಅರಸರ ಮಧುರೈಯನ್ನು ವಶಪಡಿಸಿಕೊಂಡು ಅದರ ಆಡಳಿತ ನೋಡಿಕೊಳ್ಳಲು ತನ್ನ ಮಗನಾದಂತಹ ಜಟವರ್ಮ ಸುಂದರ ಚೋಳನನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಧುರೈಯಲ್ಲಿ ನೇಮಕ ಮಾಡಿದ. ಜೊತೆಗೆ ಸಿಂಹಳದ ಮೇಲೆ ದಾಳಿ ಮಾಡಿ ಅರಸನಾದಂತಹ 5ನೇ ಮಹೇಂದ್ರನನ್ನು ಸೋಲಿಸಿ ಸಿಂಹಳವನ್ನು ಸಂಪೂರ್ಣವನ್ನಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ನಂತರ ಸಿಂಹಳ ರಾಜನ ಅಧೀನದಲ್ಲಿದ್ದ ಪಾಂಡ್ಯ ರಾಜನ ಕಿರೀಟ ಹಾಗೂ ರಾಜಮುದ್ರೆಯನ್ನು ಪಡೆದುಕೊಂಡು ಜೊತೆಗೆ ಸಿಂಹಳ ಅರಸನ ಕಿರೀಟವನ್ನು ಪಡೆದುಕೊಂಡ ಎಂದು ಹೇಳಲಾಗಿದೆ. ಚೋಳ ಶಾಸನಗಳು ತಿಳಿಸುವಂತೆ ರಾಜೇಂದ್ರನು ಕಲ್ಯಾಣಿ ಚಾಲುಕ್ಯರ ಅರಸ 2ನೇ ಜಯಸಿಂಹನನ್ನ ಮಸ್ಕಿ ಬಳ್ಳಿ ಮುಸ್ಸಂಗಿಯಲ್ಲಿ ನಡೆದ ಕದನದಲ್ಲಿ ಸೋಲಿಸಿದನೆಂದು ವಿವರಣೆಯನ್ನ ನೀಡುತ್ತವೆ. ರಾಜೇಂದ್ರ ಚೋಳನು ಸಿಂಹಳ ದಂಡಯಾತ್ರೆಯಲ್ಲಿ ನಿರತನಾದಾಗ ಈ ಕಡೆ ಪಾಂಡ್ಯ ಮತ್ತು ಚೇರರು ಸ್ವತಂತ್ರರಾಗಲು ಪ್ರಯತ್ನಿಸಿದರು. ಇಂತಹ ಸಂದರ್ಭದಲ್ಲಿ 1ನೇ ರಾಜೇಂದ್ರ ಚೋಳನು ಅವರ ಮೇಲೆ ದಾಳಿ ಮಾಡಿ ಚೋಳರ ಪರಮಾಧಿಕಾರವನ್ನು ಪುನಃ ಸ್ಥಾಪಿಸಿದನೆಂದು ಹೇಳಲಾಗಿದೆ. ವೆಂಗಿ ಚಾಲುಕ್ಯರ ವಿಮಲಾದಿತ್ಯನ ಮರಣದ ನಂತರ ವಿಮಲಾದಿತ್ಯನ ಮಗನಾದಂತಹ ರಾಜರಾಜ ನರೇಂದ್ರನಿಗೂ ಹಾಗೂ ವಿಜಯಾದಿತ್ಯನಿಗೂ ಸಿಂಹಾಸನಕ್ಕಾಗಿ ಕಲಹ ಏರ್ಪಟ್ಟಿತ್ತು. ಆಗ ರಾಜೇಂದ್ರ ಚೋಳನು ನರೇಂದ್ರನಿಗೆ ತನ್ನ ಮಗಳಾದ ಅಮ್ಮ ಗಂಗಾದೇವಿಯನ್ನ ಕೊಟ್ಟು ಮದುವೆ ಮಾಡುವ ಮೂಲಕ ವೆಂಗಿ ಸಿಂಹಾಸನವನ್ನು ದೊರಕಿಸಿಕೊಟ್ಟನೆಂದು ಹೇಳಲಾಗಿದೆ. ಇನ್ನು ಚೋಳ ಸೈನ್ಯವು ಪಂಚುಪಳ್ಳಿ, ಕಳಿಂಗ, ದಕ್ಷಿಣ ಕೋಸಲ, ಅಂಗ, ವಂಗದ ರಾಜರನ್ನ ಸೋಲಿಸಿ ಗಂಗಾ ನದಿಯವರೆಗೂ ತನ್ನ ದಂಡಯಾತ್ರೆಯನ್ನು ಮುಂದುವರಿಸಿದವು. ಉತ್ತರ ಭಾರತದ ದಾಳಿಯಿಂದಾಗಿ ರಾಜೇಂದ್ರನಿಗೆ ಗಂಗೈಕೊಂಡ ಚೋಳ ಎಂಬ ಬಿರುದು ಲಭಿಸಿತು. ಈ ವಿಜಯದ ನೆನಪಿಗಾಗಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕೂಡ ನಿರ್ಮಾಣ ಮಾಡಿದ. ಜೊತೆಗೆ ರಾಜೇಂದ್ರನು ಗಂಗೈಕೊಂಡ ಚೋಳಗಂಗಂ ಎಂಬ ಕೆರೆಯನ್ನ ನಿರ್ಮಿಸಿ ಅದಕ್ಕೆ ಗಂಗಾ ನದಿಯಿಂದ ತಂದ ನೀರನ್ನು ಹರಿಯಬಿಟ್ಟನೆಂದು ಹೇಳಲಾಗಿದೆ. ತಿರುವಾಲುಗಾಡು ಎಂಬ ಪಟ್ಟ ಶಾಸನವು ಹೇಳುವಂತೆ ರಾಜೇಂದ್ರನು ಉತ್ತರದಲ್ಲಿ ಧರ್ಮಪಾಲ, ರಣಶೂರ, ಗೋವಿಂದಚಂದ್ರ, ಮಹಿಪಾಲ ಎಂಬ ರಾಜರನ್ನು ಸೋಲಿಸಿದನೆಂದು ವಿವರಣೆಯನ್ನ ನೀಡುತ್ತದೆ. ರಾಜೇಂದ್ರನು ನೌಕಾ ದಂಡಯಾತ್ರೆಯನ್ನ ಕೈಗೊಂಡು ಮಲಯ ದ್ವೀಪದ ಶ್ರೀವಿಜಯವನ್ನ ವಶಪಡಿಸಿಕೊಂಡ. ಜೊತೆಗೆ ಸುಮಾತ್ರ, ಜಾವಾ ದ್ವೀಪಗಳನ್ನು ಗೆದ್ದುಕೊಂಡು ಶ್ರೀವಿಜಯದ ಅರಸನಾದಂತಹ ಶೈಲೇಂದ್ರ ಸಾಮ್ರಾಟನಾದ ಸಂಗ್ರಾಮ ವಿಜಯ ತುಂಗವರ್ಮನನ್ನ ಕದರಂ ಎಂಬ ಕದನದಲ್ಲಿ ಸೋಲಿಸಿದನೆಂದು ಹೇಳಲಾಗಿದೆ. ಶ್ರೀವಿಜಯಂ ಎಂಬಲ್ಲಿ ಮಣಿ ಗ್ರಾಮಗಳು ಎಂಬ ವ್ಯಾಪಾರಿ ಸಂಘವನ್ನು ಕೂಡ ಸ್ಥಾಪನೆ ಮಾಡಿದ. ಜೊತೆಗೆ ಸಿಲೋನ್, ಮಾಲ್ಡೀವ್ಸ್ ದ್ವೀಪಗಳನ್ನು ಕೂಡ ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ರಾಜೇಂದ್ರನು ಶಿವನ ಆರಾಧಕನಾಗಿದ್ದು ಆರ್ಕಾಟಕ್ ಜಿಲ್ಲೆಯ ಎನ್ನಾಯಿರಂ ಎಂಬಲ್ಲಿ ವೈದಿಕ ಕಾಲೇಜನ್ನು ಸ್ಥಾಪನೆ ಮಾಡಿದ. ಈ ವೈದಿಕ ಕಾಲೇಜಿನಲ್ಲಿ ಸುಮಾರು 340 ವಿದ್ಯಾರ್ಥಿಗಳಿದ್ದು 14 ಜನ ಶಿಕ್ಷಕರಿದ್ದರೆಂದು ಹೇಳಲಾಗಿದೆ. ಈ ಕಾಲೇಜಿನಲ್ಲಿ ವೇದ, ಮೀಮಾಂಸೆ, ವ್ಯಾಕರಣ, ನ್ಯಾಯಶಾಸ್ತ್ರಗಳನ್ನು ಬೋಧನೆ ಮಾಡಲಾಗ್ತಾ ಇತ್ತು. ಈ ರಾಜೇಂದ್ರನಿಗೆ ಪಂಡಿತ ಚೋಳ, ಗಂಗೈಕೊಂಡ ಚೋಳ, ಕದರಂಕೊಂಡ ಚೋಳ, ಮುದಿಕೊಂಡ ಚೋಳ ಎಂಬ ನಾನಾ ಬಿರುದುಗಳಿದ್ದವು. ಇತಿಹಾಸಕಾರರಾದ ಕೆ.ಎ. ನೀಲಕಂಠ ಶಾಸ್ತ್ರಿ ಅವರು ರಾಜೇಂದ್ರ ಚೋಳನ ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾರೆ. ರಾಜೇಂದ್ರನ ಕಾಲದಲ್ಲಿ ಚೋಳನಾಡು ಸಿರಿ ಸಂಪತ್ತಿನಿಂದ ಮೆರೆಯಿತು. ಭಾರೀ ಸೈನಿಕ ಚಟುವಟಿಕೆಗಳು ಹಾಗೂ ನೌಕಾ ದಂಡಯಾತ್ರೆಗಳು ಅವನ ಕೀರ್ತಿಯನ್ನ ಹೆಚ್ಚಿಸಿವೆ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚೋಳರ ಆಡಳಿತ ವ್ಯವಸ್ಥೆಯನ್ನು ಗಮನಿಸೋಣ. ಚೋಳರ ಆಡಳಿತ ವ್ಯವಸ್ಥೆ. ಚೋಳರ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡಲು ಕಾರ್ಯದರ್ಶಿಗಳು ಮತ್ತು ಉನ್ನತ ತರಬೇತಿ ಪಡೆದಂತಹ ಅಧಿಕಾರಿಗಳ ವರ್ಗವಿತ್ತೆಂದು ಹೇಳಲಾಗಿದೆ. ಇನ್ನು ಚೋಳರ ಕಾಲದಲ್ಲಿ ಪೆರುದರಂ ಮತ್ತು ಸಿರುದರಂ ಎಂಬ ಉನ್ನತ ಅಧಿಕಾರಿಗಳ ವರ್ಗವೂ ಕೂಡ ಇತ್ತೆಂದು ಹೇಳಲಾಗಿದೆ. ಚೋಳರ ಕಾಲದಲ್ಲಿ ಅರಸನು ವೇಳೈಕಾರರು ಎಂಬ ಅಂಗರಕ್ಷಕ ಪಡೆಯನ್ನು ಕೂಡ ಹೊಂದಿದ. ಅರಸನು ಆಡಳಿತದ ಅನುಕೂಲಕ್ಕಾಗಿ ಮಂತ್ರಾಲೋಚನಾ ಸಭೆಯನ್ನು ಹೊಂದಿದ್ದು ಆ ಸಭೆಯಲ್ಲಿ ಆಡಳಿತದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ. ಇನ್ನು ರಾಜನ ಆಪ್ತ ಅಧಿಕಾರಿಗಳ ವರ್ಗಕ್ಕೆ ಉದನ ಕುಟುಂಬಂ ಎಂಬ ಹೆಸರಿನಿಂದ ಕರೀತಾ ಇದ್ರು. ಚೋಳರ ಕಾಲದಲ್ಲಿ ಪ್ರಾಂತ್ಯವನ್ನ ಮಂಡಲ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಇನ್ನು ಚೋಳ ಸಾಮ್ರಾಜ್ಯವನ್ನ ಪ್ರಮುಖವಾಗಿ 8 ಮಂಡಲಗಳಾಗಿ ವಿಂಗಡಿಸಲಾಗಿದೆ.
ಪ್ರಾಂತ್ಯಗಳನ್ನು ಬಿರುದುಗಳನ್ನಾಧರಿಸಿ ಕರೆಯುವಂತಹ ಪದ್ಧತಿ ಚೋಳರ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಉದಾಹರಣೆಗೆ ರಾಜರಾಜ ಚೋಳಮಂಡಲ, ಮುದಿಕೊಂಡ ಚೋಳಮಂಡಲ ಮತ್ತು ಮುಂತಾದವುಗಳು. ಮಂಡಲದ ಮುಖ್ಯಸ್ಥನನ್ನ ಮಹಾಮಂಡಲೇಶ್ವರ ಅಥವಾ ರಾಜ ಪ್ರತಿನಿಧಿ ಎಂಬ ಹೆಸರಿನಿಂದ ಕರೀತಾ ಇದ್ರು. ಮಂಡಲಗಳನ್ನ ಮತ್ತೆ ಅನೇಕ ವಿಭಾಗಗಳಾಗಿ ವಿಂಗಡಿಸಿ ಅವುಗಳನ್ನ ಕೊಟ್ಟಂ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಕೊಟ್ಟಂ ಅಥವಾ ವಿಭಾಗಗಳನ್ನ ಒಳನಾಡು, ಕುರ್ರಂ, ಪೂರೂರು, ಸೀರೂರು ಹಾಗೂ ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ಚೋಳರ ಆಡಳಿತ ವ್ಯವಸ್ಥೆಯಲ್ಲಿದ್ದ ಕೆಲವು ಪ್ರಮುಖ ಸಮಿತಿಗಳು. ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾವು 4 ಸಮಿತಿಗಳನ್ನು ಗಮನಿಸುತ್ತೇವೆ. ನತ್ತರ್ ಇದು ಜಿಲ್ಲಾ ಸಮಿತಿ ಅಥವಾ ನಾಡು ಸಮಿತಿಯಾಗಿತ್ತು. ನಗರತ್ತರ್ ಅಥವಾ ನಗರಂ ಎಂಬುದು ನಗರ ಅಥವಾ ಪಟ್ಟಣಗಳ ಆಡಳಿತವನ್ನು ನೋಡಿಕೊಳ್ಳುವಂತಹ ಸಮಿತಿಯಾಗಿತ್ತು. ಊರ್ ಎಂಬುದು ಗ್ರಾಮ ಸದಸ್ಯರ ಮಂಡಳಿಯಾಗಿತ್ತು. ಮಹಾಸಭೆ ಎಂಬುದು ಹಿರಿಯ ಗ್ರಾಮ ಮುಖಂಡರ ಸಭೆಯಾಗಿತ್ತು. ಇನ್ನು ಚೋಳರು ದಕ್ಷವಾದಂತಹ ಸ್ಥಾಯಿ ಸೈನ್ಯವನ್ನು ಸಂಘಟಿಸಿದರು ಎಂದು ಹೇಳಲಾಗಿದೆ. ವಾಲ್ವೈ ಟ್ರೈಕೊಳ್ಳರ್ ಎಂಬುದು ಕಾವಲು ಪಡೆಯಾಗಿತ್ತು. ಕುದುರೆ ಚಿವುಗರ್ ಎಂಬುದು ಅಶ್ವಪಡೆಯಾಗಿತ್ತು. ಕುಂಜಿರ್ ಮಲ್ಲರ್ ಎಂಬುದು ಗಜಪಡೆಯಾಗಿತ್ತು. ಕೈಕೊಳ್ಳರು ಎಂಬುದು ಖಡ್ಗಧಾರಿಗಳ ಪಡೆಯಾಗಿತ್ತು. ವಿಲ್ಲಿಗಳ್ ಎಂಬುದು ಬಿಲ್ಲುಗಾರರ ಪಡೆಯಾಗಿತ್ತು. ವೇಳೈಕಾರರ್ ಎಂಬುದು ಅಂಗರಕ್ಷಕ ಪಡೆಯಾಗಿತ್ತು. ಇನ್ನು ಚೋಳರ ಬಳಿ 60,000 ಗಜಪಡೆ, 1,00,000 ಕಾಲುಪಡೆ ಇತ್ತು ಎಂದು ಹೇಳಲಾಗಿದೆ. ಚೋಳರು ಪ್ರಮುಖವಾಗಿ ಕುದುರೆಗಳನ್ನು ಅರೇಬಿಯಾ ದೇಶದಿಂದ ಆಮದು ಮಾಡಿಕೊಳ್ತಾ ಇದ್ರು. ಚೋಳರ ಸೇನಾ ದಂಡು ಕೇಂದ್ರಗಳನ್ನು ಕಜಗಂ ಅಥವಾ ಪಡೈವೀಡು ಎಂಬ ಹೆಸರಿನಿಂದ ಕರೆಯಲಾಗಿದೆ. ಯುದ್ಧದಲ್ಲಿ ಶೌರ್ಯ ತೋರಿದಂತಹ ಸೈನಿಕರಿಗೆ ಕ್ಷತ್ರಿಯ ಶಿಖಾಮಣಿ ಎಂಬ ಬಿರುದು ನೀಡಿ ಗೌರವಿಸುವಂತಹ ಪದ್ಧತಿ ಚೋಳರ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಪ್ರಾಚೀನ ಭಾರತದಲ್ಲಿ ಪ್ರಥಮ ಬಾರಿಗೆ ಶಕ್ತಿಯುತವಾದ ನೌಕಾಪಡೆಯನ್ನ ಕಟ್ಟಿದ ಕೀರ್ತಿ ಈ ಚೋಳರಿಗೆ ಸಲ್ಲುವಂಥದ್ದು. ಇನ್ನು ಇವರ ಕಾಲದಲ್ಲಿ ಪ್ರಮುಖವಾದಂತಹ ನೌಕಾಪಡೆ ಬಂಗಾಳ ಕೊಲ್ಲಿಯಲ್ಲಿ ಇತ್ತು ಎಂದು ಹೇಳಲಾಗಿದೆ. ರಾಜನೇ ನ್ಯಾಯಾಡಳಿತದ ಮುಖ್ಯಸ್ಥನಾಗಿದ್ದು ಧಾರ್ಮಿಕ ಪ್ರಕರಣಗಳನ್ನು ಮಾತ್ರ ಪುರೋಹಿತರ ವಿಚಾರಣೆಯಲ್ಲಿ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ. ಇನ್ನು ಪ್ರಾಂತ್ಯಗಳಲ್ಲಿ ರಾಜಪ್ರತಿನಿಧಿಗಳು, ಗ್ರಾಮಗಳಲ್ಲಿ ಮಹಾಜನರು ನ್ಯಾಯದಾನವನ್ನ ಮಾಡ್ತಾ ಇದ್ರು. ಗ್ರಾಮಗಳಲ್ಲಿ ನ್ಯಾಯಯತ್ತರ್ ಎಂಬ ಪ್ರತ್ಯೇಕ ನ್ಯಾಯ ಸಮಿತಿಗಳು ಕೂಡ ಇದ್ದವು ಎಂದು ಹೇಳಲಾಗಿದೆ. ಮಹಾಬಲಿಪುರಂ, ನಾಗಪಟ್ಟಣಂ, ಕಾವೇರಿಪಟ್ಟಣಂ, ಕೋರ್ಕೈ, ಕ್ವಿಲ್ಲಾನ್, ಶಾಲಿಗರ್ ಎಂಬುವವು ಚೋಳರ ಕಾಲದ ಕೆಲವು ಪ್ರಸಿದ್ಧ ಬಂದರುಗಳಾಗಿದ್ದವು. ಕಳಂಜು ಎಂಬುದು ಚೋಳರ ಕಾಲದ ಚಿನ್ನದ ನಾಣ್ಯವಾಗಿತ್ತು. ತಿರುವೂಲಲ್ ಎಂಬುದು ಬೆಳ್ಳಿಯ ನಾಣ್ಯವಾಗಿತ್ತು. ಚೋಳರ ಕಾಲದಲ್ಲಿ ಹೆದ್ದಾರಿಗಳನ್ನು ಪೆರುವಳಿಗಳು ಎಂಬ ಹೆಸರಿನಿಂದ ಕರೆಯಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚೋಳರ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಗಮನಿಸೋಣ. ಚೋಳರ ಸ್ಥಳೀಯ ಆಡಳಿತ ವ್ಯವಸ್ಥೆ. ಚೋಳರ ಸ್ಥಳೀಯ ಆಡಳಿತವು ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾದ ಪದ್ಧತಿಯಾಗಿದೆ. ಇನ್ನು ಚೋಳರ ಕಾಲದಲ್ಲಿ 2 ವಿಧದ ಗ್ರಾಮಗಳಿದ್ದವು. ಒಂದು ಬ್ರಾಹ್ಮಣೇತರರ ಗ್ರಾಮಗಳು, ಮತ್ತೊಂದು ಬ್ರಾಹ್ಮಣವಾಸಿಗಳು ವಾಸಿಸುವಂತಹ ಗ್ರಾಮಗಳು. ಬ್ರಾಹ್ಮಣೇತರರಿಂದ ಕೂಡಿದ ಗ್ರಾಮಗಳ ಆಡಳಿತವು ಊರೆಂಬ ಸಭೆಗೆ ಸೇರಿತು. ಇನ್ನು ಬ್ರಾಹ್ಮಣರೇ ವಾಸಿಸುವಂತಹ ಗ್ರಾಮಗಳ ಆಡಳಿತವು ಮಹಾಜನ ಸಭೆಗೆ ಸೇರಿತು. ಚೋಳರ ಗ್ರಾಮಾಡಳಿತವನ್ನು ತಿಳಿಯಲು ನಮಗೆ 1ನೇ ಪಾರಾಂತಕನ ಉತ್ತರ ಮೆರುಗು ಶಾಸನವು ನೆರವಾಗುತ್ತದೆ. ಉತ್ತರ ಮೆರುಗು ಶಾಸನವು ಹೇಳುವಂತೆ ಚೋಳರ ಸ್ಥಳೀಯ ಆಡಳಿತವನ್ನು ಈ ರೀತಿಯಾಗಿ ವಿವರಿಸಲಾಗಿದೆ. ಪ್ರತಿ ಗ್ರಾಮವನ್ನು 30 ವಾರ್ಡ್ಗಳಾಗಿ ವಿಂಗಡಿಸಲಾಗಿತ್ತು. ಅವನ್ನು ಕುಟುಂಬಂ ಎಂಬ ಹೆಸರಿನಿಂದ ಕರೀತಾ ಇದ್ರು. ಪ್ರತಿ ಕುಟುಂಬ ಅಥವಾ ವಿಭಾಗದಿಂದ ಒಬ್ಬೊಬ್ಬ ಅಭ್ಯರ್ಥಿಯನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂತಹ ಪದ್ಧತಿ ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಇನ್ನು ಶಾಸನದಲ್ಲಿ ಉಲ್ಲೇಖಿಸಿದಂತೆ ಸದಸ್ಯರ ಅರ್ಹತೆಗಳು ಇಂತಿವೆ. 1. 35ರಿಂದ 70 ವರ್ಷದ ವಯಸ್ಸಿನ ನಡುವಿನವನಾಗಿರಬೇಕು. 2. ಕನಿಷ್ಠ 1.5 ಎಕರೆ ಭೂಮಿ ಅಥವಾ ಸ್ವಂತ ಜಮೀನು ಹೊಂದಿರಬೇಕು. 3. ವೇದಗಳಲ್ಲಿ, ಮಂತ್ರಗಳಲ್ಲಿ, ಬ್ರಾಹ್ಮಣಕಗಳಲ್ಲಿ ಜ್ಞಾನವನ್ನ ಹೊಂದಿರಬೇಕು. 4. ಶುದ್ಧ ಮನಸ್ಸುಳ್ಳುವ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಾಮಾಣಿಕನಾದಂತಹ ವ್ಯಕ್ತಿಯಾಗಿರಬೇಕು. ಇನ್ನು ಸದಸ್ಯರ ಅನರ್ಹತೆಗಳು.
ಕಳೆದ 3 ವರ್ಷಗಳಿಂದ ಸತತವಾಗಿ ಯಾವುದಾದರೊಂದು ಸಮಿತಿಗೆ ಚುನಾಯಿತರಾದವರು. ಎರಡನೇದಾಗಿ, ಸಮಿತಿಗೆ ಚುನಾಯಿತರಾಗಿ ಸರಿಯಾಗಿ ಲೆಕ್ಕಪತ್ರವನ್ನು ಸಲ್ಲಿಸದವರು. ಮೂರನೇದು, ಪಾಪಕ್ಕೆ ಒಳಗಾದವರು, ಸ್ವಗೋತ್ರ ವಿವಾಹ, ಬ್ರಾಹ್ಮಣ ಹತ್ಯೆ, ಪರರ ವಸ್ತು ಕದ್ದವರು. ನಾಲ್ಕನೇದು, ಅವಿವೇಕಿಗಳು, ನಿಷಿದ್ಧ ಆಹಾರವನ್ನು ತಿನ್ನುವಂಥವರು ಹಾಗೂ ಮದ್ಯಪಾನ ವ್ಯಸನಿಗಳು. ಚುನಾವಣಾ ವಿಧಾನ: ಅರ್ಹತೆಯುಳ್ಳ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿ ಚೀಟಿಗಳ ಮೇಲೆ ಬರೆದು ಜೋಡಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇತ್ತು. ಇನ್ನು ಸದಸ್ಯರನ್ನ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವಂತಹ ಪದ್ಧತಿ ಕೂಡ ಚಾಲ್ತಿಯಲ್ಲಿತ್ತು. ಹಿರಿಯ ಪುರೋಹಿತನ ಅಧ್ಯಕ್ಷತೆಯಲ್ಲಿ ಒಬ್ಬ ಬಾಲಕನಿಂದ 30 ಚೀಟಿಗಳನ್ನು ಎತ್ತುವ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು. ಇನ್ನು ಆರಿಸಿದ ಚೀಟಿಯಲ್ಲಿನ ಹೆಸರುಗಳನ್ನ ಓದುವ ಮೂಲಕ ವಿಜೇತರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು. ಇನ್ನು ಆಯ್ಕೆಯಾದಂತಹ ಸದಸ್ಯರ ಅಧಿಕಾರ ಅವಧಿ 1 ವರ್ಷವಾಗಿತ್ತು. ಈ ಆಯ್ಕೆ ಮಾಡುವ ವಿಧಾನವನ್ನು ಕೂಡು ಒಲೈ ಎಂಬ ಹೆಸರಿನಿಂದ ಕರೀತಾ ಇದ್ರು. ಕೂಡು ಉಲೈ ಎಂದರೆ ಅದೃಷ್ಟ ಪರೀಕ್ಷಾ ಪದ್ಧತಿ ಎಂದರ್ಥ. ಗ್ರಾಮ ಮಹಾಸಭೆಯ ರಚನೆ: ಗ್ರಾಮ ಸಭೆಗೆ 30 ವಾರ್ಡ್ಗಳಿಂದ ಆಯ್ಕೆಯಾದಂತಹ 30 ಜನ ಸದಸ್ಯರನ್ನ ಪೇರು ಮಕ್ಕಳೆಂಬ ಹೆಸರಿಂದ ಕರೀತಾ ಇದ್ರು. ಗ್ರಾಮ ಸಭೆಯನ್ನ ಪ್ರಮುಖವಾಗಿ 6 ಸಮಿತಿಗಳಾಗಿ ವಿಭಾಗಿಸಿ ಪ್ರತಿ ಸಮಿತಿಗೆ 6 ಜನ ಸದಸ್ಯರನ್ನ ನೇಮಕ ಮಾಡಲಾಗ್ತಾ ಇತ್ತು. ಇನ್ನು ಸಮಿತಿಗಳನ್ನ ವಾರಿಯಂ ಎಂತಲೂ ಸಮಿತಿಯ ಸದಸ್ಯರನ್ನ ವಾರಿಯ ಪೇರು ಮಕ್ಕಳೆಂತಲೂ ಕೂಡ ಕರೀತಾ ಇದ್ರು. ಮಹಾಸಭೆಗೆ ಪೇರುಂಗುರಿ ಎಂಬ ಹೆಸರಿಂದ ಕರೀತಾ ಇದ್ರು. ಪ್ರಮುಖ ಸಮಿತಿಗಳು: ಸಂವತ್ಸರ ವಾರ್ಯಂ, ಇದು ವಾರ್ಷಿಕ ಸಮಿತಿಯಾಗಿತ್ತು. ತೊಟ್ಟ ವಾರ್ಯಂ, ಇದು ತೋಟ ಸಮಿತಿಯಾಗಿತ್ತು. ದೇವಸ್ಥಾನ ವಾರ್ಯಂ, ಇದು ದೇವಸ್ಥಾನ ಸಮಿತಿಯಾಗಿತ್ತು. ಏರಿ ವಾರ್ಯಂ, ಇದು ನೀರಾವರಿ ಅಥವಾ ಕೆರೆ ನೀರಾವರಿ ಸಮಿತಿಯಾಗಿತ್ತು. ಪೊನ್ನ ವಾರ್ಯಂ, ಇದು ಬಂಗಾರ ಅಥವಾ ಕಂದಾಯ ಸಮಿತಿಯಾಗಿತ್ತು. ನ್ಯಾಯ ವಾರ್ಯಂ, ಇದು ನ್ಯಾಯ ಸಮಿತಿಯಾಗಿತ್ತು. ಸದಸ್ಯರ ಸಂಖ್ಯೆ ಮತ್ತು ಸಮಿತಿಗಳ ಸಂಖ್ಯೆಯು ಹಳ್ಳಿಯಿಂದ ಹಳ್ಳಿಗೆ ವ್ಯತ್ಯಾಸವಾಗ್ತಾ ಇತ್ತು. ಪ್ರತಿ ಗ್ರಾಮ ಸಭೆಯ ನೆರವಿಗೆ ಸರ್ಕಾರದಿಂದ ನೇಮಿತವಾದಂತಹ ಗುಮಾಸ್ತರನಿದ್ದ. ಗ್ರಾಮ ಸಭೆಯು ದೇವಾಲಯ, ಚಾವಡಿ ಇಲ್ಲವೇ ಕೆರೆಯ ಏರಿಯ ಮೇಲೆ ಸಭೆ ಸೇರುತ್ತಿತ್ತು. ಸಭೆಯಲ್ಲಿ ಸದಸ್ಯರು ಗ್ರಾಮದ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು. ಅಂದಿನ ತೀರ್ಮಾನಗಳನ್ನು ಲಿಖಿತ ರೂಪದಲ್ಲಿ ಬರೆದಿಡುವಂತಹ ಪದ್ಧತಿ ಕೂಡ ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಗ್ರಾಮ ಸಭೆಯ ಕಾರ್ಯಗಳು: ಕಂದಾಯ ಮತ್ತು ತೆರಿಗೆಗಳ ಸಂಗ್ರಹ, ಶಾಂತಿ ವ್ಯವಸ್ಥೆಯ ಪಾಲನೆ, ಸ್ಥಳೀಯ ವ್ಯಾಜ್ಯಗಳ ನಿರ್ಣಯ, ರಸ್ತೆ ಕೆರೆಗಳ ದುರಸ್ತಿ ಮತ್ತು ಸಂರಕ್ಷಣೆ, ದೇವಾಲಯಗಳು ಮತ್ತು ದಾನದತ್ತಿಗಳ ನಿರ್ವಹಣೆ, ಭೂ ನೋಂದಣಿ, ಸಾಗುವಳಿ ಮತ್ತಿತರ ಮೇಲ್ವಿಚಾರಣೆಗಳು, ಗ್ರಾಮ ನೈರ್ಮಲ್ಯ ಮತ್ತು ಶಿಕ್ಷಣ ವ್ಯವಸ್ಥೆ. ಚೋಳರ ಕಾಲದಲ್ಲಿ ಪ್ರಮುಖವಾಗಿ 3 ರೀತಿಯ ಗ್ರಾಮ ಸಭೆಗಳಿದ್ದವು. ಅವುಗಳೆಂದರೆ 1 ಸಭೆ, 2 ಊರು, 3 ನಗರಂ. ಸಭೆ ಇದು ಸಾಮಾನ್ಯವಾಗಿ ಎಲ್ಲ ಸ್ಥಳೀಯ ಸದಸ್ಯರನ್ನ ಒಳಗೊಂಡಿತ್ತು. ಊರ್ ಇದು ಬ್ರಾಹ್ಮಣರಿಗೆ ದತ್ತಿ ಕೊಡಲಾದ ಗ್ರಾಮಗಳಲ್ಲಿ ಕಂಡುಬರ್ತಾ ಇತ್ತು. ಇನ್ನು ನಗರಂ ಇದು ವ್ಯಾಪಾರ ಸಮೂಹವು ವಾಸಿಸುವಂತಹ ಪ್ರದೇಶದಲ್ಲಿ ಕಂಡುಬರ್ತಾ ಇತ್ತು. ಆಸ್ತಿ ಅಥವಾ ಮನೆ ಇಲ್ಲದವರಿಗೆ ಸಭೆಯ ಸದಸ್ಯರಾಗುವಂತಿರಲಿಲ್ಲ ಎಂಬುದು ಅವರ ಕಾಲದ ಗ್ರಾಮಾಡಳಿತದಲ್ಲಿ ಕಾಣುವಂತಹ ಪ್ರಮುಖ ದೋಷವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಚೋಳರ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ. ಚೋಳರ ಸಾಂಸ್ಕೃತಿಕ ಕೊಡುಗೆಗಳು: ಚೋಳರ ಕಾಲದಲ್ಲಿ ಪ್ರಮುಖವಾಗಿ ಕಾಳಮುಖ ಹಾಗೂ ಪಾಶುಪತ ಎಂಬ 2 ಶೈವ ಪಂಥಗಳು ರೂಢಿಯಲ್ಲಿದ್ದವು. ಇನ್ನು 63 ನಾಯನಾರ ಎಂಬ ಶೈವ ಸಂತರಿಂದ ಶೈವ ಪಂಥವು ಹಾಗೂ 12 ಜನ ಆಳ್ವರಿಂದ ವೈಷ್ಣವ ಪಂಥವು ಚೋಳ ಸಾಮ್ರಾಜ್ಯದಲ್ಲಿ ಜನಪ್ರಿಯಗೆ ಬಂದಿತು. ಇವರ ಕಾಲದಲ್ಲಿ ಭಕ್ತಿ ಪಂಥ ಚಳುವಳಿಯು ದಕ್ಷಿಣ ಭಾರತದಲ್ಲಿ ಆರಂಭವಾಯಿತು ಎಂದು ಹೇಳಲಾಗಿದೆ. ಇನ್ನು ಇತಿಹಾಸಕಾರರಾದ KN ಶಾಸ್ತ್ರಿ ಅವರು ಚೋಳರ ಕಾಲದಲ್ಲಿ ತಮಿಳು ಸಾಹಿತ್ಯದ ಸುವರ್ಣ ಯುಗವಾಗಿತ್ತು ಎಂದು ಹೇಳಿದ್ದಾರೆ. ತಮಿಳು ಸಾಹಿತ್ಯದ ತ್ರಿರತ್ನಗಳಾದ ಕಂಬನ್, ಒಟ್ಟುಕುಟ್ಟನ್ ಮತ್ತು ಪುಂಗಳೇಂದಿಯರು ಚೋಳರ ಆಶ್ರಯದಲ್ಲಿದ್ದರು ಎಂದು ಹೇಳಲಾಗಿದೆ. ಕಂಬ ಎಂಬ ಕವಿಯು ತಮಿಳಿನಲ್ಲಿ ರಾಮಾಯಣವನ್ನ ಬರೆದ. ಅದನ್ನ ಕಂಬ ರಾಮಾಯಣ ಎಂದು ಕರೆಯುತ್ತಾರೆ. ಇನ್ನು ಈ ಕಂಬನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗಿದೆ. ಇನ್ನು ಚೋಳರ ಕಾಲದಲ್ಲಿದ್ದಂತಹ ಕೆಲವು ಪ್ರಸಿದ್ಧ ಕವಿಗಳು ಹಾಗೂ ಅವರ ಕೃತಿಗಳು: ಕಂಬನ ಕಂಬ ರಾಮಾಯಣ, ಒಟ್ಟುಕುಟ್ಟರನ ಉತ್ತರಕಾಂಡ ಕವಿತೆಗಳು, ಪುಂಗಳೇಂದಿಯ ನಳವೆಂಬ,
ತಿರುಮುಲ್ಲರ್ನ ತಿರುಮಂದಿರಂ, ಸೆಕಿಲಾರನ ಪೇರಿಯ ಪುರಾಣ, ಜಯಗೊಂಡರ್ನ ಕಳಿಂಗ ತುಪ್ಪರಣಿ, ತಿರುಕದೇವನ ಜೀವಕ ಚಿಂತಾಮಣಿ, ಮೇಯ್ಕಂದರ್ನ ಶಿವಬೋಧಂ, ಕೊಟ್ಟಾನನ ತಕ್ಕಯೋಗ ಪಣಿ. 1ನೇ ರಾಜೇಂದ್ರನು ಎನ್ನಾಯಿರಂ ಎಂಬಲ್ಲಿ ವೈದಿಕ ಕಾಲೇಜನ್ನು ಸ್ಥಾಪನೆ ಮಾಡಿದ ಎಂದು ಹೇಳಲಾಗಿದೆ. ಇನ್ನು ಚೋಳರ ಕಾಲದ ವಾಸ್ತುಶೈಲಿಯ ಲಕ್ಷಣಗಳು. ಮೊದಲನೇದಾಗಿ ದೇವಾಲಯದ ಆವರಣಕ್ಕೆ ಮಹಾದ್ವಾರಗಳುಳ್ಳ ಗೋಪುರಗಳ ರಚನೆ, ವಿಪುಲ ಕೆತ್ತನೆಗಳ ಕಂಬಗಳು, ಬೃಂದಾಕಾರದ ಗೋಪುರಗಳು ಹಾಗೂ ಮಹಾಮಂಟಪ ಸಭಾಗಳು. ಕಲಾ ವಿಮರ್ಶಕರಾದಂತಹ ಪರ್ಸಿ ಬ್ರೌನ್ ಅವರು ಚೋಳರ ವಾಸ್ತುಶೈಲಿಯನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಚೋಳ ಕಲಾಕಾರರು ವಾಸ್ತುವನ್ನು ದೈತ್ಯರಂತೆ ಕಟ್ಟಿಸಿ ರತ್ನಾಕಾರರಂತೆ ದೇವಾಲಯಗಳನ್ನು ಅಲಂಕರಿಸಿದ್ದಾರೆ ಎಂದಿದ್ದಾರೆ. ತಂಜಾವೂರಿನ ಬೃಹದೇಶ್ವರ ದೇವಾಲಯವು ಚೋಳರ ಅತ್ಯಂತ ಅಮೂಲ್ಯವಾದ ಕೊಡುಗೆಯಾಗಿದೆ. ಇತಿಹಾಸಕಾರರಾದ ವಿ.ಎ. ಸ್ಮಿತ್ ಅವರು ಬೃಹದೇಶ್ವರ ದೇವಾಲಯವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಈ ದೇವಾಲಯದ ಕಲಾ ವಿನ್ಯಾಸವು ಕಣ್ಮನ ಸೆಳೆಯುತ್ತದೆ. ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಉತ್ತಮ ಮಾದರಿಯಾಗಿದೆ ಎಂದಿದ್ದಾರೆ. ಈ ಬೃಹದೇಶ್ವರ ದೇವಾಲಯದ ಗೋಪುರವು ಸುಮಾರು 190 ಅಡಿ ಎತ್ತರವಿದ್ದು 14 ಅಂತಸ್ತುಗಳಿಂದ ಕೂಡಿದೆ. ಕಲಾ ವಿಮರ್ಶಕರಾದ ಪರ್ಸಿ ಬ್ರೌನ್ ಅವರು ಈ ಬೃಹದೇಶ್ವರ ದೇವಾಲಯವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಬೃಹದೇಶ್ವರ ದೇವಾಲಯದ ವಿಮಾನ ಗೋಪುರವು ಇಡೀ ಭಾರತೀಯ ವಾಸ್ತುಶಿಲ್ಪದಲ್ಲಿಯೇ ಅತ್ಯಮೋಘವಾದದ್ದು ಎಂದಿದ್ದಾರೆ. ಇನ್ನು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ಕೆಲವು ಪ್ರಸಿದ್ಧ ದೇವಾಲಯಗಳು: ತಂಜಾವೂರಿನ ಸುಬ್ರಹ್ಮಣ್ಯಂ ದೇವಾಲಯ, ಮೇಳಮಲೈಯ ಚೋಳೇಶ್ವರ ದೇವಾಲಯ, ಪುದುಕೋಟೆಯ ಸುಂದರೇಶ್ವರ ದೇವಾಲಯ, ತಕ್ಕೋಲಂನ ಶಿವವಿಷ್ಣು ದೇವಾಲಯ, ಕುಂಭಕೋಣಂನ ನಾಗೇಶ್ವರ ದೇವಾಲಯ, ನಾಗಪಟ್ಟಣಂನ ಬೌದ್ಧ ವಿಹಾರ, ಧಾರಾಸುರಂನ ಐರಾವತೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮನ ದೇವಾಲಯ, ತಿರುವೇಶ್ವರಂನ ಶಿವ ದೇವಾಲಯ, ಕಣ್ಣಾನೂರಿನ ಬಾಲಸುಬ್ರಹ್ಮಣ್ಯಂ ದೇವಾಲಯ. ಇನ್ನು ತಂಜಾವೂರು, ತ್ರಿವೇಡಂ, ಶ್ರೀನಿವಾಸ, ನೆಲ್ಲೂರು, ಗಂಗೈಕೊಂಡ ಚೋಳಪುರಂ, ಕೋರಗನಾಥ, ಕುಂಭಕೋಣಂ, ತ್ರಿಭುವನಂಗಳು ಚೋಳರ ಕಾಲದ ಪ್ರಸಿದ್ಧ ಶಿಲ್ಪ ಕೇಂದ್ರಗಳಾಗಿವೆ. ಇನ್ನು ಇವರ ಕಾಲದಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಗಂಗಾಧರ, ಮಹಿಷಮರ್ದಿನಿ, ಭೈರವ ಶಿಲ್ಪಗಳು ಇವರು ಶಿಲ್ಪಕಲೆಗೆ ನೀಡಿದಂತಹ ಪ್ರಮುಖ ಕೊಡುಗೆಗಳಾಗಿವೆ. ಶಿವಪುರಾಣ ಕಥೆಗಳು ಇವರ ಚಿತ್ರಕಲೆಯ ಸಾರವಾಗಿತ್ತು. ಇನ್ನು ನಂಬಿ ಮತ್ತು ನಾಥ ಮುನಿಗಳು ಇವರ ಕಾಲದ ಪ್ರಸಿದ್ಧ ಸಂಗೀತಗಾರರಾಗಿದ್ದರು ಎಂದು ಹೇಳಲಾಗಿದೆ.